ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದಿ. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಒಂದೇ ಒಂದು ತಪ್ಪು ಹೆಜ್ಜೆ ಅಥವಾ ಕ್ಯಾಲ್ಕುಲೇಷನ್ ಇಲ್ಲದ ನಿರ್ಧಾರ ಯಾವ ರೀತಿ ಪೇಚಿಗೆ ಸಿಲುಕಿಸುತ್ತೆ ಅನ್ನೋದಕ್ಕೆ ಬಹುಶಃ ಅಕ್ರಮ ನಿವಾಸಿಗಳಿಗೂ ಕೂಡ ಫ್ಲಾಟ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಡಿಸಿದ್ದ ಘೋಷಣೆ ಸಾಕ್ಷಿಯಾಗ್ತಿದ್ಯಾ ಅಂತ. ಈಗ ಕಂಡ್ಕೊಂಡವರೆಲ್ಲ ನಮಗೂ ಫ್ಲಾಟ್ ಬೇಕು ಅನ್ನೋ ಡಿಮ್ಯಾಂಡ್ ಶುರು ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ. ಖಂಡಿತ ಸ್ಮಿತಾ, ಯಾಕೆಂದ್ರೆ ಒಂದು ತಪ್ಪು ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು, ಆ ತಪ್ಪನ್ನ ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು ಮಾಡ್ತಾರೆ ಅನ್ನುವಂತ ಮಾತುಗಳು ಇತ್ತು. ಇದೀಗ ಈ ಕೋಗಿಲು ಬಡಾವಣೆಯ ಶೆಡ್ ತೆರವು ಪ್ರಕರಣದಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಬಂದಿರುವಂತಹ ಸರ್ಕಾರಿ ಜಮೀನಲ್ಲಿ ಬಂದು ಶೆಡ್ಗಳನ್ನ ಹಾಕಿಕೊಂಡು ಕೇರಳ ಸರ್ಕಾರದ ಮಧ್ಯಪ್ರವೇಶದ ನಂತರದಲ್ಲಿ ಇಕ್ಕಟ್ಟಿಗೆ ಸಿಲುಕಿ ಕಾಂಗ್ರೆಸ್ ಸರ್ಕಾರ ಈಗ ತಾವೇ ಮಾಡಿದಂತಹ ಕಾನೂನು ತಾವೇ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ಇಲ್ಲಿಯ ಜನರಿಗೆ ಬೇರೆ ಕಡೆ ವಸತಿಯನ್ನ ಕೊಡ್ತೇವೆ, ಫ್ಲಾಟ್ಗಳನ್ನ ಕೊಡ್ತೇವೆ ಅಂತಂದು ಸರ್ಕಾರ ಘೋಷಣೆ ಮಾಡಿದೆ. ಅರ್ಹತೆ ಆಧಾರದ ಮೇಲೆ ಕೊಡ್ತೇವೆ ಅಂತ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಎಲ್ಲಾ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾದ್ರೆ, ಆದ್ರೆ ಯಾವಾಗ ಸರ್ಕಾರದಿಂದ ಈ ರೀತಿಯ ಭರವಸೆಗಳು ಸಿಗ್ತಾ ಹೋಯ್ತು, ಸಹಜವಾಗಿ ಇಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಕೂಡ ನಮ್ಮ ಮನೆಗಳನ್ನ ನೀವು ಕೂಡ, ನಮ್ಮ ಶೆಡ್ಗಳೇನಿದಾವೆ, ನಮ್ಮ ಮನೆಗಳೇನಿದಾವೆ ಅವನ್ನು ಕೂಡ ನೀವು ನೆಲಸಮ ಮಾಡಿ ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಸರ್ವೆಗೆ ಸಂದರ್ಭದಲ್ಲಿ ಸರ್ವೆಗೆ ಮಾಡ್ಲಿಕ್ಕೆ, ಮಾಹಿತಿ ಪಡೀಲಿಕ್ಕೆ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಈ ತರದೊಂದು ಒಕ್ಕತ್ತಾಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಏನು ಈಗಾಗಲೇ ನಾವು ಫ್ಲಾಟ್ ಅನ್ನು ಕೊಡ್ತೀವಿ ಅನ್ನೋಂತ ನಿರ್ಧಾರ ಏನಿತ್ತು, ನಮಗೂ ಕೂಡ ಮನೆಗಳು ಸಿಗಬಹುದು ಅನ್ನೋಂತ ಹಕ್ಕೊತ್ತಾಯಗಳಿಗೆ ಸರ್ಕಾರದ ಮುಂದೆ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಒಂದು ಕಡೆಗೆ ಈ ಪ್ರಕರಣದಲ್ಲಿ ಮಾನವೀಯತೆಯನ್ನ ತೋರಿರುವಂತದ್ದು, ಅದೇ ರೀತಿಯಾಗಿ ದಾವಣಗೆರೆ ನಿರಾಶ್ರಿತರಿಗಾಗಿರ್ಬೋದು, ಕೊಡಗು ನಿರಾಶ್ರಿತರಿಗಾಗಿ ಮನೆಗಳನ್ನು ಕೊಟ್ಟಿಲ್ಲ. ಇದರ ನಡುವೆ ನಾವು ಕೂಡ ಇಲ್ಲೇ ಇದ್ದೇವೆ, ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತಹ ಹಕ್ಕೊತ್ತಾಯವನ್ನ ಅಧಿಕಾರಿಗಳು ಸರ್ಕಾರಕ್ಕೆ ಯಾವ ರೀತಿ ರವಾನೆ ಮಾಡ್ತಾರೆ, ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅದು ಕೂಡ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮತ್ತು ಮಾಹಿತಿಗಾಗಿ. ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದಿ. ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ, ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ
ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಒಂದೇ ಒಂದು ತಪ್ಪು ಹೆಜ್ಜೆ ಅಥವಾ ಕ್ಯಾಲ್ಕುಲೇಷನ್ ಇಲ್ಲದ ನಿರ್ಧಾರ ಯಾವ ರೀತಿ ಪೇಚಿಗೆ ಸಿಲುಕಿಸುತ್ತೆ ಅನ್ನೋದಕ್ಕೆ ಬಹುಶಃ ಅಕ್ರಮ ನಿವಾಸಿಗಳಿಗೂ ಕೂಡ ಫ್ಲಾಟ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಡಿಸಿದ್ದ ಘೋಷಣೆ ಸಾಕ್ಷಿ ಆಗ್ತಿದ್ಯಾ ಅಂತ. ಈಗ ಕಂಡ್ಕೊಂಡವರೆಲ್ಲ ನಮಗೂ ಫ್ಲಾಟ್ ಬೇಕು ಅನ್ನೋ ಡಿಮ್ಯಾಂಡ್ ಶುರು ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ. ಖಂಡಿತ ಸ್ಮಿತಾ, ಯಾಕೆಂದ್ರೆ ಒಂದು ತಪ್ಪು ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು, ಆ ತಪ್ಪನ್ನ ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು ಮಾಡ್ತಾರೆ ಅನ್ನುವಂತ ಮಾತುಗಳು ಇತ್ತು. ಇದೀಗ ಈ ಕೋಗಿಲು ಬಡಾವಣೆ ಶೆಡ್ ತೆರವು ಪ್ರಕರಣದಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಬಂದಿರುವಂತ ಸರ್ಕಾರಿ ಜಮೀನಿನಲ್ಲಿ ಬಂದು ಶೆಡ್ಗಳನ್ನ ಹಾಕಿಕೊಂಡು ಕೇರಳ ಸರ್ಕಾರದ ಮಧ್ಯಪ್ರವೇಶದ ನಂತರದಲ್ಲಿ ಇಕ್ಕಟ್ಟಿಗೆ ಸಿಲುಕಿ ಕಾಂಗ್ರೆಸ್ ಸರ್ಕಾರ ಈಗ ತಾವೇ ಮಾಡಿದಂತಹ ಕಾನೂನು ತಾವೇ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ಇಲ್ಲಿಯ ಜನರಿಗೆ ಬೇರೆ ಕಡೆ ವಸತಿಯನ್ನ ಕೊಡ್ತೇವೆ, ಫ್ಲಾಟ್ಗಳನ್ನ ಕೊಡ್ತೇವೆ ಅಂತಂದ್ರೆ ಸರ್ಕಾರ ಘೋಷಣೆ ಮಾಡಿದೆ. ಅರ್ಹತೆ ಆಧಾರದ ಮೇಲೆ ಕೊಡ್ತೇವೆ ಅಂತ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲಾ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾದ್ರೆ, ಆದ್ರೆ ಯಾವಾಗ ಸರ್ಕಾರದಿಂದ ಈ ರೀತಿಯ ಭರವಸೆಗಳು ಸಿಗ್ತಾ ಹೋಯ್ತು, ಸಹಜವಾಗಿ ಇಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಕೂಡ ನಮ್ಮ ಮನೆಗಳನ್ನ ನೀವು ಕೂಡ ನಮ್ಮ ಶೆಡ್ಗಳೇನಿದಾವೆ, ನಮ್ಮ ಮನೆಗಳೇನಿದಾವೆ ಅವನ್ನು ಕೂಡ ನೀವು ನೆಲಸಮ ಮಾಡಿ ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಸರ್ವೆಗೆ ಸಂದರ್ಭದಲ್ಲಿ ಸರ್ವೆಗೆ ಮಾಡ್ಲಿಕ್ಕೆ ಮಾಹಿತಿ ಪಡೀಲಿಕ್ಕೆ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಈ ತರದೊಂದು ಒಕ್ಕತ್ತಾಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಏನು ಈಗಾಗಲೇ ನಾವು ಫ್ಲಾಟ್ ಅನ್ನು ಕೊಡ್ತೀವಿ ಅನ್ನೋಂತ ನಿರ್ಧಾರ ಏನಿತ್ತು, ನಮಗೂ ಕೂಡ ಮನೆಗಳು ಸಿಗಬಹುದು ಅನ್ನೋಂತ ಹಕ್ಕೊತ್ತಾಯಗಳು ಸರ್ಕಾರದ ಮುಂದೆ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಒಂದು ಕಡೆಗೆ ಈ ಪ್ರಕರಣದಲ್ಲಿ ಮಾನವೀಯತೆಯನ್ನ ತೋರಿರುವಂತದ್ದು, ಅದೇ ರೀತಿಯಾಗಿ ದಾವಣಗೆರೆ ನಿರಾಶ್ರಿತರಿಗಾಗಿರ್ಬೋದು, ಕೊಡಗು ನಿರಾಶ್ರಿತರಿಗಾಗಿ ಮನೆಗಳನ್ನು ಕೊಟ್ಟಿಲ್ಲ. ಇದರ ನಡುವೆ ನಾವು ಕೂಡ ಇಲ್ಲೇ ಇದ್ದೇವೆ, ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತಹ ಹಕ್ಕೊತ್ತಾಯವನ್ನ ಅಧಿಕಾರಿಗಳು ಸರ್ಕಾರಕ್ಕೆ ಯಾವ ರೀತಿ ರವಾನೆ ಮಾಡ್ತಾರೆ, ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅದು ಕೂಡ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ಹೊಸ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಈಗಲೂ ಮುಂದುವರೆದಿದೆ. ಫಕೀರ್ ಕಾಲೋನಿ ಆಯಿತು, ಇದೀಗ ವಸೀಂ ಲೇಔಟ್ ಸರದ್ ನಮ್ಮ ಮನೆಯನ್ನು ತೆರವು ಮಾಡಿ ಅಂತ ಹೇಳಿ ಹೊಸ ಡಿಮ್ಯಾಂಡ್ ಇಡ್ತಿದ್ದಾರೆ ಅಲ್ಲಿನ ನಿವಾಸಿಗಳು. ನಮ್ಮ ಮನೆ ತೆರವು ಮಾಡಿ ನಮಗೂ ಕೂಡ ಫ್ಲಾಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಸರ್ಕಾರದಿಂದಲೇ ಹೊಸ ಮನೆಗಳಿಗೆ ಸಾಲ ಸಬ್ಸಿಡಿ ಸೌಲಭ್ಯ ನೀಡೋ ಘೋಷಣೆ ಹೊರಬಿದ್ದಿದೆ. ಹೀಗಾಗಿ ನಮ್ಮ ಮನೆಗಳನ್ನು ಕೂಡ ಉರುಳಿಸಿ ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಕೋಗಿಲು ನಿವಾಸದಲ್ಲಿ ಅಕ್ರಮ ನಿವಾಸಗಳನ್ನು ತೆರವು ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದ ಸಂದರ್ಭದಲ್ಲಿ ರಾಜಕೀಯ ಸ್ವರೂಪವನ್ನ ಇದನ್ನು ಪಡ್ಕೊಂಡಿದ್ದು ನಾವು ಗಮನಿಸಿದ್ವಿ. ಕೇರಳ ರಾಜ್ಯ ಸರ್ಕಾರ, ಅದರಲ್ಲೂ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿಗಳೇ ಕೇರಳ ಚುನಾವಣೆಯ ಹೊಸ್ತಿಲಲ್ಲಿ ವಿಚಾರಕ್ಕೆ ಎಂಟ್ರಿ ಕೊಟ್ಟದ್ದು. ಅದಾದ ನಂತರದಲ್ಲಾದ ಈ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿದ್ದವರಾದರೂ ಕೂಡ ಅವರಿಗೆ ಪರ್ಯಾಯವಾಗಿ ಮನೆ ಅಥವಾ ಫ್ಲಾಟ್ ಅನ್ನ ಕೊಡೋ ಘೋಷಣೆಯನ್ನ ಹೊರಡಿಸಿದ ನಂತರ ಇದೀಗ ರಾಜ್ಯ ಸರ್ಕಾರ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಒಂದೇ ಒಂದು ತಪ್ಪು ಹೆಜ್ಜೆ ಅಥವಾ ಕ್ಯಾಲ್ಕುಲೇಷನ್ ಇಲ್ಲದ ನಿರ್ಧಾರ ಯಾವ ರೀತಿ ಪೇಚಿಗೆ ಸಿಲುಕಿಸುತ್ತೆ ಅನ್ನೋದಕ್ಕೆ ಬಹುಶಃ ಅಕ್ರಮ ನಿವಾಸಿಗಳಿಗೂ ಕೂಡ ಫ್ಲಾಟ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಡಿಸಿದ್ದ ಘೋಷಣೆ ಸಾಕ್ಷಿ ಆಗ್ತಿದ್ಯಾ ಅಂತ. ಈಗ ಕಂಡ್ಕೊಂಡವರೆಲ್ಲ ನಮಗೂ ಫ್ಲಾಟ್ ಬೇಕು ಅನ್ನೋ ಡಿಮ್ಯಾಂಡ್ ಶುರು ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ. ಖಂಡಿತ ಸ್ಮಿತಾ, ಯಾಕೆಂದ್ರೆ ಒಂದು ತಪ್ಪು ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು, ಆ ತಪ್ಪನ್ನ ಮುಚ್ಚಿಕೊಳ್ಳಲು ಮತ್ತೊಂದು ತಪ್ಪು ಮಾಡ್ತಾರೆ ಅನ್ನುವಂತ ಮಾತುಗಳು ಇತ್ತು. ಇದೀಗ ಈ ಕೋಗಿಲು ಬಡಾವಣೆ ಶೆಡ್ ತೆರವು ಪ್ರಕರಣದಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ
ಇಲ್ಲಿ ಬಂದಿರುವಂತಹ ಸರ್ಕಾರಿ ಜಮೀನಿನಲ್ಲಿ ಬಂದು ಶೆಡ್ಗಳನ್ನ ಹಾಕಿಕೊಂಡು ಕೇರಳ ಸರ್ಕಾರದ ಮಧ್ಯಪ್ರವೇಶದ ನಂತರದಲ್ಲಿ ಇಕ್ಕಟ್ಟಿಗೆ ಸಿಲುಕಿ ಕಾಂಗ್ರೆಸ್ ಸರ್ಕಾರ ಈಗ ತಾವೇ ಮಾಡಿದಂತಹ ಕಾನೂನು ತಾವೇ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ಇಲ್ಲಿಯ ಜನರಿಗೆ ಬೇರೆ ಕಡೆ ವಸತಿಯನ್ನ ಕೊಡ್ತೇವೆ, ಫ್ಲಾಟ್ಗಳನ್ನ ಕೊಡ್ತೇವೆ ಅಂತಂದು ಸರ್ಕಾರ ಘೋಷಣೆ ಮಾಡಿದೆ. ಅರ್ಹತೆ ಆಧಾರದ ಮೇಲೆ ಕೊಡ್ತೇವೆ ಅಂತ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲಾ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾದ್ರೆ, ಆದ್ರೆ ಯಾವಾಗ ಸರ್ಕಾರದಿಂದ ಈ ರೀತಿಯ ಭರವಸೆಗಳು ಸಿಗ್ತಾ ಹೋಯ್ತು, ಸಹಜವಾಗಿ ಇಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಕೂಡ ನಮ್ಮ ಮನೆಗಳನ್ನ ನೀವು ಕೂಡ ನಮ್ಮ ಶೆಡ್ಗಳೇನಿದಾವೆ, ನಮ್ಮ ಮನೆಗಳೇನಿದಾವೆ ಅವನ್ನು ಕೂಡ ನೀವು ನೆಲಸಮ ಮಾಡಿ ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಸರ್ವೆಗೆ ಸಂದರ್ಭದಲ್ಲಿ ಸರ್ವೆಗೆ ಮಾಡ್ಲಿಕ್ಕೆ ಮಾಹಿತಿ ಪಡೀಲಿಕ್ಕೆ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಈ ತರದೊಂದು ಒಕ್ಕತ್ತಾಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಏನು ಈಗಾಗಲೇ ನಾವು ಫ್ಲಾಟ್ ಅನ್ನು ಕೊಡ್ತೀವಿ ಅನ್ನುವಂತ ನಿರ್ಧಾರ ಏನಿತ್ತು, ನಮಗೂ ಕೂಡ ಮನೆಗಳು ಸಿಗಬಹುದು ಅನ್ನುವಂತ ಹಕ್ಕೊತ್ತಾಯಗಳಿಗೆ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಒಂದು ಕಡೆಗೆ ಈ ಪ್ರಕರಣದಲ್ಲಿ ಮಾನವೀಯತೆಯನ್ನ ತೋರಿರುವಂತದ್ದು, ಅದೇ ರೀತಿಯಾಗಿ ದಾವಣಗೆರೆ ನಿರಾಶ್ರಿತರಿಗಾಗಿರಬಹುದು, ಕೊಡಗು ನಿರಾಶ್ರಿತರಿಗಾಗಿ ಮನೆಗಳನ್ನು ಕೊಟ್ಟಿಲ್ಲ. ಇದರ ನಡುವೆ ನಾವು ಕೂಡ ಇಲ್ಲೇ ಇದ್ದೇವೆ, ನಮಗೂ ಕೂಡ ಫ್ಲಾಟ್ ಕೊಡಿ ಅನ್ನುವಂತಹ ಹಕ್ಕೊತ್ತಾಯವನ್ನ ಅಧಿಕಾರಿಗಳು ಸರ್ಕಾರಕ್ಕೆ ಯಾವ ರೀತಿ ರವಾನೆ ಮಾಡ್ತಾರೆ, ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತದ್ದು ಕೂಡ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ.